Dear students, welcome back to Advanced Physics class. ಇವತ್ತಿನ ಕ್ಲಾಸಲ್ಲಿ ವೇವ್ ಆಪ್ಟಿಕ್ಸ್ ನ ನ್ಯೂಮೆರಿಕಲ್ಸ್ ಪ್ರಾಬ್ಲಮ್ಸ್ ನೋಡೋಣ. ಓಕೆ, that first question, monochromatic light of wavelength 589 nanometer ಅಂತೆ is instant from air on what? Okay, so ಏನ್ ಮಾಡಬೇಕು? Calculate the wavelength, frequency and speed of reflected light and refracted light. So ಹೀಗಿದೆ ನೋಡಿ ಪ್ರಾಬ್ಲಮ್. ಇಲ್ಲೇನಾಗಿದೆ, ಲೈಟ್ ರೇ ಇನ್ಸ್ಟೆಂಟ್ ಆಗಿದೆ ವಾಟರ್ ಸರ್ಫೇಸ್ ಮೇಲೆ. ದಿಸ್ ಇಸ್ ದ ವಾಟರ್ ಮೀಡಿಯಂ ಅಂಡ್ ದಿಸ್ ಇಸ್ ಏರ್ ಮೀಡಿಯಂ. ಸೊ ರಿಫ್ಲೆಕ್ಟ್ ಏನಾಗುತ್ತೆ, ಪಾರ್ಟ್ ಆಫ್ ದ ಲೈಟ್ ಏನಾಗುತ್ತೆ, ರಿಫ್ರಾಕ್ಟ್ ಆಗುತ್ತೆ, ಪಾರ್ಟ್ ಆಫ್ ದ ಲೈಟ್ ರಿಫ್ಲೆಕ್ಟ್ ಆಗುತ್ತೆ. ಸೊ ಈಗ ನಾವೇನ್ ಕಂಡಿದ್ದೀವಿ, ಇಲ್ಲೇನಾದ್ರೂ ಇದರ ವೆಲಾಸಿಟಿ, ಇದರ ವೇವ್ ಲೆಂತ್ ಇದೆ ಅವರು ಲ್ಯಾಂಬ್ಡಾ ಇನ್ ಏರ್ ಮೀಡಿಯಂ 589 ನ್ಯಾನೋಮೀಟರ್ ಅಂತ. ಕರೆಸ್ಪಾಂಡಿಂಗ್ ಫ್ರೀಕ್ವೆನ್ಸಿ ಎಷ್ಟಿರುತ್ತೆ, ಕರೆಸ್ಪಾಂಡಿಂಗ್ ಸ್ಪೀಡ್ ಸಿ ಇರುತ್ತೆ, ಯಾಕೆಂದ್ರೆ ಏರ್ ಮೀಡಿಯಂ ಅಲ್ವಾ, ಅದಕ್ಕೆ ಸಿ ಇರುತ್ತೆ. ಸಿ always constant in air medium, which is 3 into 10 raised to 8 meter per second. ಫ್ರೀಕ್ವೆನ್ಸಿ ಎಷ್ಟಿದೆ ಅಂತ ಗೊತ್ತಿಲ್ಲ. ಸೊ ಇದು ರಿಫ್ಲೆಕ್ಟ್ ಆದಾಗ ಇದರ ವೇವ್ ಲೆಂತ್, ಫ್ರೀಕ್ವೆನ್ಸಿ, ಸ್ಪೀಡ್, ಮತ್ತೆ ರಿಫ್ರಾಕ್ಟೆಡ್ ಲೈಟ್ ಇದು ವೇವ್ ಲೆಂತ್ ಇನ್ ವಾಟರ್, ವೆಲಾಸಿಟಿ ಇನ್ ವಾಟರ್, ಮತ್ತೆ ಫ್ರೀಕ್ವೆನ್ಸಿ ಇನ್ ವಾಟರ್ ಕಂಡುಹಿಡಬೇಕು, ಮತ್ತೆ ರಿಫ್ಲೆಕ್ಟೆಡ್ ಲೈಟ್ ಕಂಡುಹಿಡಬೇಕು. ಎರಡರದ್ದು ಕಂಡುಹಿಡಬೇಕು. ಫಸ್ಟ್ ಒನ್ ಏನ್ ಮಾಡೋಣ, ರಿಫ್ಲೆಕ್ಟೆಡ್ ಲೈಟ್ ತಗೊಂಡು. ನಮಗೆ ಗೊತ್ತು ರಿಫ್ಲೆಕ್ಟ್ ಆದಾಗ ಲೈಟ್ ಅದರ ವೇವ್ ಲೆಂತ್, ಫ್ರೀಕ್ವೆನ್ಸಿ ಮತ್ತೆ ಸ್ಪೀಡ್ ಏನು ಚೇಂಜ್ ಆಗಲ್ಲ. ಹಾಗಾಗಿ ರಿಫ್ಲೆಕ್ಟೆಡ್ ಲೈಟಿನ ವೇವ್ ಲೆಂತ್ ಏನಿರುತ್ತೆ, ರಿಮೇನ್ಸ್ 589 ನ್ಯಾನೋಮೀಟರ್ ಇರುತ್ತೆ. ಆಮೇಲೆ ಸ್ಪೀಡ್ ಏನಿರುತ್ತೆ 3 into 10 to 8 meter per second ಇರುತ್ತೆ. ಸೊ ಫ್ರೀಕ್ವೆನ್ಸಿ ಕಂಡುಹಿಡಿಬೇಕು. ಫ್ರೀಕ್ವೆನ್ಸಿ ಎಷ್ಟಿರುತ್ತೆ, ಏರ್ ಮೀಡಿಯಂ ಅಲ್ಲಿ ರಿಫ್ಲೆಕ್ಟ್ ಆಗಿದ್ದ ಲೈಟು ಸೇಮ್ ಇರುತ್ತೆ, ಡಸ್ ನಾಟ್ ಚೇಂಜಸ್. ಫ್ರೀಕ್ವೆನ್ಸಿ ಕಂಡುಬಿಟ್ರೆ ಸಿ ಬೈ ಎಷ್ಟು 8 divided by lambda 589 nano is minus 9. If we calculate, you are going to get 5.09 into 10 raised to 14 hertz. The reflected light in a wavelength, speed ಮತ್ತೆ frequency. ಅದೇ ತರ refracted light ಕಂಡುಹಿಡಿಬೇಕು. For refracted light first wavelength ಕಂಡುಹಿಡಿಯೋಣ. wavelength in water is ನಮಗೆ ಗೊತ್ತು ಏನಾಗುತ್ತೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಅಷ್ಟು ಡಿವೈಡ್ ಆಗುತ್ತೆ. ನೀವು ಕೊಟ್ಟಿರೋಣ 1.33. ಅಲ್ಲಿಗೆ ಏರ್ ಮೀಡಿಯಂ ಅಲ್ಲಿ 589 ನ್ಯಾನೋಮೀಟರ್ ಇದ್ರೆ, ನ್ಯಾನೋಮೀಟರ್ ಡಿವೈಡೆಡ್ ಬೈ ಇಟ್ಸ್ ರಿಫ್ರಾಕ್ಟಿವ್ ಏರ್ ಮೀಡಿಯಂ ಇಂದ ಬಂದು ಅಲ್ಲಿಗೆ ಡಿವೈಡ್ ಮಾಡುತ್ತೆ. ಯು ಆರ್ ಗೋಯಿಂಗ್ ಟು ಗೆಟ್ 442.8 ನ್ಯಾನೋಮೀಟರ್ ಬರುತ್ತೆ. ಇದು ವೇವ್ ಲೆಂತ್ ಇನ್ ವಾಟರ್. ಸ್ಪೀಡ್ ನೋಡೋಣ. ಸ್ಪೀಡ್ ಏನಾಗುತ್ತೆ, PW. ಇದು ಅಷ್ಟೇ, ಏರ್ ಮೀಡಿಯಂ ಡಿವೈಡೆಡ್ ಬೈ ಇಟ್ಸ್ ರಿಫ್ರಾಕ್ಟಿವ್. ಏರ್ ಮೀಡಿಯಂ ಮೀಟರ್ ಪರ್ ಸೆಕೆಂಡ್ ಇರುತ್ತೆ, ಡಿವೈಡೆಡ್ ಬೈ ರಿಫ್ರಾಕ್ಟಿವ್ ಇಂಡೆಕ್ಸ್ 1.33 is equal to, ಡಿವೈಡ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ 2.255 into 10 raised to 8 meter per second ಆಗುತ್ತೆ. ಸೊ ಫ್ರೀಕ್ವೆನ್ಸಿ ಇನ್ ವಾಟರ್ ಈಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ಫ್ರೀಕ್ವೆನ್ಸಿ ಇನ್ ಏರ್. ಯಾಕೆಂದ್ರೆ ಲೈಟ್ ರೇ ರಿಫ್ರಾಕ್ಟ್ ಆದಾಗ ಅಥವಾ ಒಂದು ಮೀಡಿಯಂ ಇನ್ನೊಂದು ಮೀಡಿಯಂ ಹೋದಾಗ ಅದರ frequency remains unaltered. So frequency is 5.09 into 10 raised to 14 hertz ಇರುತ್ತೆ. ಏರ್ ಮೀಡಿಯಂ ಅಷ್ಟೇ, ಇದಾದ್ರು ವಾಟರ್ ಇರುತ್ತೆ. ಓಕೆ, ಅಷ್ಟೇ. ಇದು ಬಹಳ ಸಿಂಪಲ್ ಕ್ವಶನ್, ಈಸಿಯಾಗಿ ಕಂಡುಹಿಡಿದು. ನೆಕ್ಸ್ಟ್ ಕ್ವಶನ್, ಲೈಟ್ ಇಂಟೆನ್ಸಿಟಿ ಆಫ್ ಅನ್ಪೋಲರೈಸ್ಡ್ ಲೈಟ್. ಪೋಲರೈಸೇಷನ್ ಮೇಲೆ ಕ್ವಶನ್ ಇದು. ಅನ್ಪೋಲರೈಸ್ಡ್ ಲೈಟ್ ಇನ್ಸ್ಟೆಂಟ್ ಆನ್ P1 ಈಸ್ ಐ ಅಂತ ಅಂದ್ರೆ, ಅನ್ಪೋಲರೈಸ್ಡ್ ಲೈಟ್ ನ ಇಂಟೆನ್ಸಿಟಿ P1 ಮೇಲೆ ಬಿದ್ದಾಗ ಎಷ್ಟಿರುತ್ತೆ, I1 ಇರುತ್ತೆ. ವಾಟ್ ಈಸ್ ದ ಇಂಟೆನ್ಸಿಟಿ ಆಫ್ ಲೈಟ್? ಇಂಟೆನ್ಸಿಟಿ ಆಫ್ ಲೈಟ್ ಏನಾಗುತ್ತೆ ವೆನ್ ಕ್ರಾಸಿಂಗ್ ಎ ಪೋಲರಾಯ್ಡ್ P2 and cos axis of P2 and P1 is 90 degree with respect to P1 ಅಂತ. ಈ ತರ ಇದು ಒಂದು ಪೋಲರಾಯ್ಡ್, ಇದು ಒಂದು ಪೋಲರಾಯ್ಡ್ P1, ಇದು P2. ಇದ್ರ ಮೇಲೆ ಬೀಳ್ತಕ್ಕಿಂತ ಲೈಟಿನ ಇಂಟೆನ್ಸಿಟಿ ಐ ಇರುತ್ತೆ. ನಮಗೆ ಕಂಡುಹಿಡಬೇಕಂತ P2 ಇಂದ ಆಚೆ ಬಂದಾಗ ವೆನ್ ಪಾಸಸ್ ಥ್ರೂ P2 ಎಷ್ಟಿರುತ್ತೆ, ಡಿವೈಡರ್ ಮತ್ತೆ ಪಾಸ್ ಆಕ್ಸಿಸ್ ಎಷ್ಟಿರುತ್ತೆ, ಥೀಟಾ 90 ಡಿಗ್ರಿ ಇರುತ್ತೆ. ನಾವು ಫಸ್ಟ್ ಏನ್ ಮಾಡೋಣ, P1 ಮೂಲಕ ಪಾಸ್ ಆದಾಗ ಲೈಟಿನ ಇಂಟೆನ್ಸಿಟಿ ಟೇಕ್ I1 is the intensity of light passes through P1. ಇದ್ರ ಮೂಲಕ ಎಷ್ಟು ಬರ್ತಾ ಇದೆ, ಐ ಇದೆ. ಇದ್ರ ಮೂಲಕ ಬಂದಾಗ 50% ಕಟ್ ಆಗುತ್ತೆ, I/2 ಆಗುತ್ತೆ. ಈ I/2 ಯಾವ್ದ್ರ ಮೇಲೆ ಬೀಳುತ್ತೆ, P2 ಮೇಲೆ ಬೀಳುತ್ತೆ. P2 ಮಿಂದ ಆಚೆ ಬಂದಾಗ ಇದರ ಇಂಟೆನ್ಸಿಟಿ I2 ಅಂತ ತಗೊಂಡ್ರೆ, I2 ನ ಹೇಗೆ ಕಂಡುಹಿಡಿಬೇಕಂದ್ರೆ, P2 ಇದ್ರ ಮೇಲೆ ಬೀಳ್ತಕ್ಕಂಥ ಇಂಟೆನ್ಸಿಟಿ ಆಫ್ ಲೈಟ್ ಇಂಟು cos ಸ್ಕ್ವೇರ್ ಥೀಟಾ ಇಂಟು ಮೈನಸ್ I2 is equal to I1 ಎಷ್ಟಿದೆ, I/2 ಒರಿಜಿನಲ್ ಇಂಟೆನ್ಸಿಟಿ ಅರ್ಧ ಇಂಟು cos ಸ್ಕ್ವೇರ್ ಥೀಟಾ ಎಷ್ಟಿದೆ ಎರಡರ ಮಧ್ಯೆ 90 ಡಿಗ್ರಿ. ಸೊ I2 ಏನಾಗುತ್ತೆ, cos 90 will be 0. ಸೊ ಆನ್ಸರ್ 0 ಡಿಗ್ರಿ. ಇಲ್ಲಿ ಒಂದು ಗೊತ್ತಾಗುತ್ತೆ ನಮ್ಗೆ, ಯಾವುದೇ ಒರಿಜಿನಲ್ ಅನ್ಪೋಲರೈಸ್ಡ್ ಲೈಟ್ ಒಂದು ಪೋಲರೈಸೇಷನ್ ಮೇಲೆ ಬಿಟ್ಟಾಗ ಅಲ್ಲಿ ನಾವು ಆಂಗಲ್ ತಗೊಳ್ಳೋ ಅವಶ್ಯಕತೆ ಇಲ್ಲ.
ಏನಾಗುತ್ತೆ 50% ಆಫ್ ಲೈಟ್ ಕಟ್ ಆಗುತ್ತೆ. ಇನ್ನೊಂದ್ರ ಮೂಲಕ ಹೋದಾಗ ಫಾರ್ ಎಕ್ಸಾಂಪಲ್ ಇಲ್ಲಿ P1 ಮೂಲಕ ಬಂದಿದ್ದ ಲೈಟು I/2 ಆಗುತ್ತೆ. ಅದೇ ಲೈಟು P2 ಮೂಲಕ ಹೋದಾಗ ಏನಾಗುತ್ತೆ, ಇವೆರಡರ ಮಧ್ಯೆ ಆಂಗಲ್ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ನಂಬರ್ ಆಫ್ ಪೋಲರೈಸರ್ಸ್ ಇಟ್ಟು ಇದೇ ಮೆಥಡ್ ಅನ್ನು ಫಾಲೋ ಮಾಡಬಹುದು. ಓಕೆನಾ? ನೆಕ್ಸ್ಟ್ ಕ್ವಶನ್, ಎ ಬೀಮ್ ಆಫ್ ಅನ್ಪೋಲರೈಸ್ಡ್ ಲೈಟ್, ಅಗೇನ್ ಸೇಮ್ ಕ್ವಶನ್, ಈಸ್ ಇನ್ಸ್ಟೆಂಟ್ ಆನ್ ಎನ್ ಅರೇಂಜ್ಮೆಂಟ್ ಆಫ್ 2 polaroids. ಎರಡು ಪೋಲಾರಾಯ್ಡ್ ಅಷ್ಟೇ ಇರೋದು, ಅದ್ರ ಮೇಲೆ ಬೀಳುತ್ತೆ ಅನ್ಪೋಲರೈಸ್ಡ್ ಲೈಟ್. If the angle between cos axis of 2 polaroids is, cos axis ಎಷ್ಟಿದೆ 60 ಡಿಗ್ರಿ ಇದೆ, ಎರಡರ ಮಧ್ಯೆ ಆಂಗಲ್, cos axis ಮಧ್ಯೆ ಆಂಗಲ್. So what percentage of light intensity emerges out ಅಂತ ಕೇಳಿದ್ರೆ through second polaroid. ಸೇಮ್ ಕ್ವಶನ್, ಸೇಮ್ ಮೆಥಡ್ ಅಲ್ಲಿ ಮಾಡುವ. ಒಂದು ಪೋಲಾರಾಯ್ಡ್, ಇನ್ನೊಂದು ಪೋಲಾರಾಯ್ಡ್, P1 and P2. ಇಲ್ಲೇನ್ ಕೊಟ್ಟಿದ್ದಾರೆ, ಅನ್ಪೋಲರೈಸ್ಡ್ ಲೈಟ್ ಅಂತ ಕೊಟ್ಟರೆ, ಹಾಗಾಗಿ ಅನ್ಪೋಲರೈಸ್ಡ್ ಲೈಟ್ ಇನ್ ಇಂಟೆನ್ಸಿಟಿ ಐ ಅಂತ ತಗೋಣ. ಇದೇನಾಗುತ್ತೆ, ಇದ್ರ ಮೂಲಕ ಪಾಸ್ ಆಗುತ್ತೆ. ಇದ್ರ ಮೂಲಕ ಪಾಸ್ ಆದಾಗ ಇದರ ಇಂಟೆನ್ಸಿಟಿ ಎಷ್ಟಿರುತ್ತೆ, ಒರಿಜಿನಲ್ ಇಂಟೆನ್ಸಿಟಿ ಎಕ್ಸಾಕ್ಟ್ ಅರ್ಧ ಆಗುತ್ತೆ. ಇದ್ರ ಮೇಲೆ ಬಿದ್ದಾಗ ಏನಾಗುತ್ತೆ, I2 is I1 ಇನ್ಸ್ಟೆಂಟ್ ಲೈಟ್, P2 ಗೆ ಇನ್ಸ್ಟೆಂಟ್ ಲೈಟ್ I1, ಎಮರ್ಜೆಂಟ್ ಲೈಟ್ I2 into cos square theta. ಓಕೆ, ಸೊ ಈಗ ಏನ್ ಮಾಡೋಣ, I2 ಕಂಡುಹಿಡಿಯೋಣ. I2 ಇನ್ ಟರ್ಮ್ಸ್ ಆಫ್ I1 ಅಲ್ಲ, I2 ಇನ್ ಟರ್ಮ್ಸ್ ಆಫ್ I. ಅದಕ್ಕೆ ನೋಡ್ರಿ, ಅವ್ರು ಇನ್ಸ್ಟೆಂಟ್ ಲೈಟ್ ಅಂತ ಅನ್ಪೋಲರೈಸ್ಡ್ ಲೈಟ್ ನ ಪರ್ಸೆಂಟೇಜ್ ಕಂಡುಹಿಡಿಬೇಕು. ಓಕೆ, ಸೊ ಫಾರ್ ದ್ಯಾಟ್ I2 is equal to I1 ಏನಂತ ಬರೀಬಹುದು, I/2 ಅಂತ ಬರೀಬಹುದು, ಇಂಟು ಕಾಸ್ ಸ್ಕ್ವೇರ್ ಥೀಟಾ ಎಷ್ಟು 60 ಡಿಗ್ರಿ. ಸೊ I2 is equal to I/2 ಇಂಟು ಕಾಸ್ 60 ಡಿಗ್ರಿ 1/√2. ಸೊ 1/√2 ನ ಹೋಲ್ ಸ್ಕ್ವೇರ್ 1/2 ಆಗುತ್ತೆ. I2 is equal to I/2 ಇಂಟು 1/2 is I/4. I/4 ಅಂದ್ರೆ ಎಷ್ಟಾಗುತ್ತೆ, 1/4 is 0.25 I, ಅಥವಾ 25% ಆಫ್ ಐ. ಇನ್ಸ್ಟೆಂಟ್ ಲೈಟಿನ 25% ಮಾತ್ರ ಲೈಟ್ ನಮಗೆ ಆಚೆ ಬರುತ್ತೆ 60 ಡಿಗ್ರಿ ಇಟ್ಟಾಗ. ಅದೇ 90 ಡಿಗ್ರಿ ಇಟ್ಟಾಗ ಏನಾಯ್ತು, 0 ಡಿಗ್ರಿ ಬಂದಿತ್ತು ಹಿಂದಿನ ಪ್ರಾಬ್ಲಮ್ ಅಲ್ಲಿ. ಓಕೆ, ಇಷ್ಟನ್ನ ಕ್ಯಾಲ್ಕುಲೇಟ್ ಮಾಡುತ್ತೆ ಸಾಕಾಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 4, ಎ ಬೀಮ್ ಆಫ್ ಲೈಟ್ ಕನ್ಸಿಸ್ಟಿಂಗ್ ಆಫ್ 2 ವೇವ್ ಲೆಂತ್ಸ್ ಅಂತೆ. 2 ವೇವ್ ಲೆಂತ್ ಇದೆ ಅಂತೆ, ಒಂದು 4200, ಇನ್ನೊಂದು 5600 ಆಂಗ್ಸ್ಟ್ರಾಮ್ ಈಸ್ ಯೂಸ್ ಟು ಒಬ್ಟೈನ್ ಇಂಟರ್ಫರೆನ್ಸ್. ಅಂದ್ರೆ ಇಂಟರ್ಫರೆನ್ಸ್ ಮೇಲೆ ಕ್ವಶನ್, ಇನ್ ಎನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್. ಓಕೆ, ನೌ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಲಿಟ್ಸ್ ಈಸ್ 0.8 mm. ನೌ ಕ್ಯಾನ್ ವಿ ರೈಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಲಿಟ್ಸ್, ಬರ್ಕೊಂಡ್ ಬೇಡ. ಸೊ D is equal to 0.8 millimeter and 2 ವೇವ್ ಲೆಂತ್ ಬರ್ಕೊಳ್ಳೋಣ. λ1 4200 angstrom and λ2 is 5600 angstrom. and ಇನ್ನೇನ್ ಕೊಟ್ಟಿದ್ದಾರೆ ನೋಡೋಣ, ಡಿಸ್ಟೆನ್ಸ್ ಬಿಟ್ವೀನ್ ಸ್ಲಿಟ್ಸ್ ಅಂಡ್ ಸ್ಕ್ರೀನ್ ಎಷ್ಟಿದೆ, 1.2 ಮೀಟರ್. ಕ್ಯಾಪಿಟಲ್ ಡಿ 1.2 ಮೀಟರ್. ಏನ್ ಕಂಡುಹಿಡಿಬೇಕಂತೆ, ಕ್ಯಾಲ್ಕುಲೇಟ್ ದ ಲೀಸ್ಟ್ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಫ್ರಮ್ ದ ಸೆಂಟ್ರಲ್ ಮ್ಯಾಕ್ಸಿಮಾ ವೇರ್ ಬ್ರೈಟ್ ಫ್ರಿಂಜಸ್ ಡ್ಯೂ ಟು ಬೋತ್ ದ ವೇವ್ ಲೆಂತ್ ಕೋಇನ್ಸೈಡ್ ಅಂತ. ಇಲ್ಲೇನಾಗುತ್ತೆ, ಒಂಚೂರು ಥಿಯರಿ ಹೇಳ್ಬಿಡ್ತೀನಿ ನೋಡ್ರಿ. ಈ ತರ ಇದ್ದಾಗ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಅರೇಂಜ್ಮೆಂಟ್ ತಗೊಳ್ಳೋಣ. ಇದು ಒಂದು ಸೋರ್ಸ್, ಇಲ್ಲೇನಿರುತ್ತೆ, ಸ್ಕ್ರೀನ್ ಇರುತ್ತಾ, ಎಕ್ಸಾಕ್ಟ್ಲಿ ಅಟ್ ದ ಸೆಂಟರ್ ವಿ ಗೆಟ್ ಸೆಂಟ್ರಲ್ ಮ್ಯಾಕ್ಸಿಮಾ ಸೆಂಟ್ರಲ್ ಬ್ರೈಟ್ ಫ್ರಿಂಜ್ ಯು ಕ್ಯಾನ್ ಸೇ. ಈಗ ಫಸ್ಟ್ ಏನ್ ಮಾಡೋಣ, ಲೆಟ್ ಅಸ್ ಸೆಂಡ್ 4200 ವೇವ್ ಲೆಂತ್ ಇರೋ ಲೈಟ್ ಅನ್ನ ಸೆಂಡ್ ಮಾಡೋಣ. ಅವಾಗ ಏನಾಗುತ್ತೆ, ಇಂಟರ್ಫರ್ ಆಗುತ್ತೆ, ಇಲ್ಲಿ ಫ್ರಿಂಜಸ್ ಬರುತ್ತೆ, ಹೌದಾ? ಸೊ ಫ್ರಿಂಜಸ್ ಯಾವ ತರ ಇರುತ್ತೆ, ಇದರಿಂದ ಬರ್ತಕ್ಕಂಥ ಫ್ರಿಂಜಸ್ ಈ ತರ ಇರುತ್ತೆ ಅಂತ ಇಟ್ಕೊಳ್ಳೋಣ. ಸೆಂಟ್ರಲ್ಲಿ ಈ ತರ ಇರುತ್ತಾ, ಈ ತರ ಫಾರ್ಮ್ ಆಗ್ತಾ ಹೋಗುತ್ತೆ ಫ್ರಮ್ ದ ಸೆಂಟರ್. ಇದು ಯಾವ್ದು, 4200 ಆಂಗ್ಸ್ಟ್ರಾಮ್ ಇಂದ ಬರ್ತಕ್ಕಂಥ ಫ್ರಿಂಜಸ್ ಇರುತ್ತಾ. ಓಕೆ, ರೈಟ್. ಈಗ ಏನ್ ಮಾಡೋಣ, ಸೆಂಡ್ ಸಪರೇಟ್ ಆಗಿ ಏನ್ ಮಾಡಿ 5600 ವೇವ್ ಲೆಂತ್ ಅನ್ನ ಸೆಂಡ್ ಮಾಡಿ. ಅವಾಗ ನೋಡ್ರಿ, ಇಲ್ಲಿ ಏನ್ ಅಬ್ಸರ್ವ್ ಮಾಡ್ಬೇಕಂದ್ರೆ, ಫ್ರಿಂಜಸ್ ಬರುತ್ತೆ, ಆಬ್ವಿಯಸ್ಲಿ ಫ್ರಿಂಜಸ್ ಬಂದೇ ಬರುತ್ತೆ. ಆದ್ರೆ ಡಿಫ್ರೆನ್ಸ್ ಏನು ಅಂತಂದ್ರೆ, ನೋಡ್ರಿ, ಇದರ ವೇವ್ ಲೆಂತ್ ಜಾಸ್ತಿ ಇದೆ, ಇದರ ವೇವ್ ಲೆಂತ್ ಕಡಿಮೆ ಇದೆ. ಫ್ರಿಂಜಿನ ವಿಡ್ತ್ ಮೇಲೆ ಡಿಫ್ರೆನ್ಸ್ ಆಗುತ್ತೆ. ಏನಂತಂದ್ರೆ, ಅಕಾರ್ಡಿಂಗ್ ಟು ದ ಫಾರ್ಮುಲಾ, ಫ್ರಿಂಜ್ ವಿಡ್ತ್ ಫಾರ್ಮುಲಾ λd/d, ಇಲ್ಲಿ ಡಿ ಮತ್ತೆ ಸ್ಮಾಲ್ ಡಿ ಕಾನ್ಸ್ಟೆಂಟ್ ಇದ್ದಾಗ ಬಿ ಪ್ರಪೋರ್ಷನಲ್ ಟು ಲ್ಯಾಂಬ್ಡಾ ಇರುತ್ತೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲ್ಯಾಂಬ್ಡಾ. ಯಾವ್ದಕ್ಕೆ ವೇವ್ ಲೆಂತ್ ಜಾಸ್ತಿ ಇರುತ್ತೋ ಅದರ ಫ್ರಿಂಜ್ ವಿಡ್ತ್ ಜಾಸ್ತಿ ಬರುತ್ತೆ. ಫ್ರಿಂಜಸ್ ಬರುತ್ತೆ, ಏನು ವ್ಯತ್ಯಾಸ ಆಗಲ್ಲ, ಆದ್ರೆ ಫ್ರಿಂಜ್ ವಿಡ್ತ್ ಮಾತ್ರ ಏನಾಗುತ್ತೆ, ಚೇಂಜಸ್ ಆಗುತ್ತೆ. ಹಾಗಾದ್ರೆ ಇದರ ಫ್ರಿಂಜ್ ವಿಡ್ತ್ ಬರ್ಕೊಳ್ತಾ ಹೋಗೋಣ. ನೋಡ್ರಿ, ಸ್ವಲ್ಪ ದೊಡ್ಡ ಫ್ರಿಂಜಸ್ ಬರುತ್ತೆ ಅಷ್ಟೇ ಕಂಪ್ಯಾರಿಟಿವ್ಲಿ. ಸೊ ಸೆಂಟ್ರಲ್ ಮ್ಯಾಕ್ಸಿಮಮ್ ಒಂದೇ ಬರುತ್ತೆ, ನೋಡ್ರಿ ಸ್ವಲ್ಪ ದೊಡ್ಡ ಫ್ರಿಂಜಸ್ ಬರುತ್ತೆ.
ಡಾರ್ಕ್ ಮತ್ತೆ ಬ್ರೈಟ್ ಸೇಮ್ ಇರಬೇಕಲ್ವಾ, ಈ ತರ ಇಲ್ಲಿ ಅಬ್ಸರ್ವ್ ಮಾಡಿ. ಇದು ಸ್ವಲ್ಪ ಜಾಸ್ತಿ ಜಾಗ ಆಕ್ಯುಪೈ ಮಾಡ್ಕೊಳ್ಳುತ್ತೆ, ಇದು ಕಡಿಮೆ ಜಾಗ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ನೋಡಿ ಸೆಂಟ್ರಲ್ ಮ್ಯಾಕ್ಸಿಮಾ ಎರಡು ಒಂದೇ ಲೈನಲ್ಲಿ ಬರುತ್ತಾ, ಸೆಂಟ್ರಲ್ ಮ್ಯಾಕ್ಸಿಮಾ ಯಾವತ್ತೂ ಕೋಇನ್ಸೈಡ್ ಆಗುತ್ತೆ. ಆಮೇಲೆ ನೋಡ್ರಿ ಇದು ಇದಕ್ಕೆ ಕೋಇನ್ಸೈಡ್ ಆಗ್ತಾ ಹೋಗಲ್ಲ. ಆಮೇಲೆ ಎಷ್ಟೋ ದೂರದಲ್ಲಿ ನೋಡಿದ್ರೆ ಈ ಒಂದು ಎಕ್ಸಾಂಪಲ್ ಅಲ್ಲಿ ನೋಡ್ರಿ ಇದರ ಬ್ರೈಟ್ ಕೋಇನ್ಸೈಡ್ ಆಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡ್ರಿ ಎಷ್ಟು ಫ್ರಿಂಜಸ್ ಬಂದಿದೆ, 1 2 3 4 ಫ್ರಿಂಜಸ್ ಬಂದಿರುತ್ತೆ. ಮಾಡ್ರಿ ಇದು ಬರೀ 3 ಫ್ರಿಂಜಸ್ ಬಂದಿರುತ್ತೆ, ಇದ್ರದ್ದು 4 ಫ್ರಿಂಜಸ್ ಬಂದಿರುತ್ತೆ. ಎಷ್ಟು ದೂರದಲ್ಲಿ, ಇಷ್ಟು ದೂರದಲ್ಲಿ. ಆ ಡಿಸ್ಟೆನ್ಸ್ ಕಂಡುಹಿಡಿಬೇಕು ವೇರ್ ದೇ ಕೋಇನ್ಸೈಡ್. ಅಂದ್ರೆ ಎರಡಕ್ಕೂ ಎಕ್ಸ್ಎನ್ ಸೇಮ್ ಇರುತ್ತೆ, ಬಟ್ ನಂಬರ್ ಆಫ್ ಫ್ರಿಂಜಸ್ ಬೇರೆ ಬೇರೆ ಬಂದಿರುತ್ತೆ. ಅಂದ್ರೆ ಕಡಿಮೆ ವೇವ್ ಲೆಂತ್ ಇರತಕ್ಕಂತ ಫ್ರಿಂಜಸ್ ಕಡಿಮೆ ಜಾಗ ಆಕ್ಯುಪೈ ಮಾಡ್ಕೊಳ್ಳುತ್ತೆ, ನಂಬರ್ ಆಫ್ ಫ್ರಿಂಜಸ್ ಜಾಸ್ತಿ ಬಂದಿರುತ್ತೆ ಕಂಪೇರ್ ಟು ಹೈಯರ್ ವೇವ್ ಲೆಂತ್. ಅಷ್ಟೇ ಜಾಗದಲ್ಲಿ ಹೈಯರ್ ವೇವ್ ಲೆಂತ್ ಇರ್ತಕ್ಕಂಥದ್ದು ಫ್ರಿಂಜ್ ಬಿಡ್ತು ಜಾಸ್ತಿ, ಸೊ ನಂಬರ್ ಆಫ್ ಫ್ರಿಂಜಸ್ ಕಡಿಮೆ ಬಂದಿರುತ್ತೆ. ಈ ರೀತಿ ಇನ್ನು ಮುಂದೆ ಹೋದಂಗೆ ಎಲ್ಲೋ ಒಂದ್ ಕಡೆ ಇನ್ನೊಂದ್ಸತಿ ಕೋಇನ್ಸೈಡ್ ಆಗುತ್ತೆ. ಓಕೆ, ಸೊ ಇಲ್ಲಿ ಮಿನಿಮಮ್ ಕೇಳಿರೋದವ್ರು ಲೀಸ್ಟ್ ಡಿಸ್ಟೆನ್ಸ್ ಸ್ಟಾರ್ಟಿಂಗ್ ಎಲ್ಲಿ ಕೋಇನ್ಸೈಡ್ ಆಗಿರುತ್ತೆ ಅಂತ, ಅದರ್ ದೆನ್ ಸೆಂಟ್ರಲ್ ಮ್ಯಾಕ್ಸಿಮಮ್, ಅದನ್ನೇ ಕಂಡುಹಿಡಿಬೇಕು. ಫಾರ್ ದಟ್ ಏನ್ ಬೇಕಾದ್ರೆ ಎಷ್ಟು ಫ್ರಿಂಜಸ್ ಆಕ್ಚುಲಿ ಫಾರ್ಮ್ ಆಗಿರುತ್ತೆ ಹೈಯರ್ ವೇವ್ ಲೆಂತ್ ಮತ್ತೆ ಲೋಯರ್ ವೇವ್ ಲೆಂತ್ ಅಂದ್ರೆ N1 ಮತ್ತೆ N2 ಕಂಡುಹಿಡಿಬೇಕು. ಇಲ್ಲಿ ನನ್ನ ಎಕ್ಸಾಂಪಲ್ ಅಲ್ಲಿ N1 ಎಷ್ಟಿದೆ 4, N2 ಎಷ್ಟಿದೆ 3 ಇದೆ. ಸೊ ಬಟ್ ಇಲ್ಲಿ ಕಂಡುಹಿಡಿಬೇಕು ಅದನ್ನ. ಫಾರ್ ಬೋತ್ ಆಫ್ ದೆಮ್ ಯಾವ್ದು ಕಾನ್ಸ್ಟೆಂಟ್, ಎರಡು ಕೋಇನ್ಸೈಡ್ ಆಗಿದ್ರೆ ಎಕ್ಸ್ ಎನ್ ಕಾನ್ಸ್ಟೆಂಟ್ ಇತ್ತಾ ಬ್ರೈಟ್ ಫ್ರಿಂಜಸ್ ಅಲ್ಲಿ ಏನ್ ಮಾಡಿ ಎರಡರದ್ದು ಎಕ್ಸ್ ಎನ್ ಫಾರ್ಮುಲಾ ಬರ್ಕೊಡಿ. ಕೆನ್ ಐ ರೈಟ್ x1 n ಲ್ಯಾಂಬ್ಡಾ d by d, ಇದು ಏನಾಗುತ್ತೆ n1 ಲ್ಯಾಂಬ್ಡಾ 1, d ಮತ್ತೆ d ಸೇಮ್ ಇರುತ್ತೆ. ಹಾಗೆ x2 ಈಸ್ n ಲ್ಯಾಂಬ್ಡಾ d by d, ಇಲ್ಲಿ ನಂಬರ್ ಆಫ್ ಫ್ರಿಂಜಸ್ ಬೇರೆ ವೇವ್ ಲೆಂತ್ ಬೇರೆ, ಬಟ್ x1 ಮಸ್ಟ್ ಬಿ ಈಕ್ವಲ್ ಟು x2 ಬಿಕಾಸ್ ಡಿಸ್ಟೆನ್ಸ್ ಆಫ್ nth ಫ್ರಿಂಜ್ ವಿಲ್ ಬಿ ಸೇಮ್. ಅವಾಗ್ಲೇ ತಾನೆ ಕೋಇನ್ಸೈಡ್ ಅಂತ ಹೇಳಕ್ ಸಾಧ್ಯ. ಓಕೆ, ನೋ ಈಗೇನ್ ಮಾಡಿ x1 ಮತ್ತೆ ಎರಡನ್ನು ಈಕ್ವೇಟ್ ಮಾಡಿ, ಏನಾಗುತ್ತೆ ನೋಡೋಣ. ವೆನ್ ಕೋಇನ್ಸೈಡ್ x1 ಶುಡ್ ಬಿ ಈಕ್ವಲ್ ಟು x2, ಅಲ್ಲಿಗೆ ಏನಾಗುತ್ತೆ n1 ಲ್ಯಾಂಬ್ಡಾ 1 d by d should be equal to n2 lambda 2 d by d. ಸೊ ಆಬ್ವಿಯಸ್ಲಿ dd ಕ್ಯಾನ್ಸಲ್ ಆಗುತ್ತೆ. ಸೊ ಏನಂತ ಬಂತು ನಮಗೆ ಆನ್ಸರ್ ಇಲ್ಲಿ, n1 lambda 1 is equal to n2 lambda 2. ಸೊ ಈಗ n1 ಮತ್ತೆ n2 ಕಂಡಿಡ್ಕೊಂಡ್ಬೇಡ. n1 by n2 ಏನಾಗುತ್ತೆ lambda 2 by lambda 1. ಸೊ ಅಲ್ಲಿಗೆ n1 by n2 is equal to what is lambda 2, 5600 divided by lambda 1 4200. ಸೊ ಅಲ್ಲಿಗೆ n1 by n2 ಎಷ್ಟು ಬರುತ್ತೆ ಅಂತ ಅಂದ್ರೆ ಇಂಪ್ರಾಪರ್ ಫ್ರಾಕ್ಷನ್ ಯು ಆರ್ ಗೋಯಿಂಗ್ ಟು ಗೆಟ್ 4/3. ಇದರ ಮೀನಿಂಗ್ ಏನು ಇಲ್ಲೇ ಬರ್ದಿನಲ್ಲ, ಸೇಮ್ ಇದೇ ತರ ಬಂದೈತೆ ನೋಡ್ರಿ. ಓಕೆ, ಇದರ 4200 ನ 4 ಫ್ರಿಂಜಸ್ ಫಾರ್ಮ್ ಆಗೋ ಜಾಗದಲ್ಲಿ 5600 ನ 3 ಫ್ರಿಂಜಸ್ ಫಾರ್ಮ್ ಆಗಿರುತ್ತೆ ಅಂತ ಅದರ ಅರ್ಥ. ಸೊ ಅಲ್ಲಿಗೆ n1 ಮತ್ತೆ n2 ಸಿಕ್ಕೋಯ್ತು. ನಾವೇನ್ ಮಾಡೋಣ, ಈ n1 ಅಥವಾ n2 ಯಾವ್ದಾರ ತಗೊಂಡೋಗಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಅಥವಾ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಅವಾಗ ನಿಮ್ಗೆ x ಬಂದೋಗುತ್ತೆ. ಸೊ x1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಇಸ್ x1 n1 lambda 1 into d by d. ಸೊ x1 is equal to what is n1 ಇದೆ ತಾನೆ, this is n1 right, this is our n1. ಸೊ ಅಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 4 ಬರುತ್ತೆ ಇಂಟು ಲ್ಯಾಂಬ್ಡಾ 1 ಎಷ್ಟು ಇದೆ ಇಲ್ಲೇ ಬರ್ಕೊಂಡಿನಿ ನೋಡ್ರಿ. ಲ್ಯಾಂಬ್ಡಾ 1 4200 ಆಂಗ್ಸ್ಟ್ರಾಮ್. ಸೊ ಇಂಟು 10⁻⁻10 ಇಂಟು ಕ್ಯಾಪಿಟಲ್ ಡಿ ಇದೆ 1.2 ಮೀಟರ್ ಡಿವೈಡೆಡ್ ಬೈ ಸ್ಮಾಲ್ ಡಿ 0.8 ಮಿಲಿಮೀಟರ್. ಸೊ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ x1 ಎಷ್ಟು ಬರುತ್ತೆ ಅಂತಂದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಅರೌಂಡ್ 2.52 ಮಿಲಿಮೀಟರ್ ಬರುತ್ತೆ. ಸರ್ ವಾಟ್ ಅಬೌಟ್ x2 ಕ್ಯಾಲ್ಕುಲೇಟ್ ಮಾಡಿ. x2 ಏನಂತ ಬರೀಬಹುದು, ಇದು ಲ್ಯಾಂಬ್ಡಾ 2 ಅಲ್ವಾ, n2 ಲ್ಯಾಂಬ್ಡಾ 2 d by d. ಸೊ ಸಬ್ಸ್ಟಿಟ್ಯೂಟ್ ಮಾಡಿ. n2 ಎಷ್ಟು ಹಾಕ್ಬೇಕು, 3 ಹಾಕ್ಬೇಕು. 3 ಲ್ಯಾಂಬ್ಡಾ 2 ಎಷ್ಟು 5600 ಆಂಗ್ಸ್ಟ್ರಾಮ್ ಇಂಟು ಡಿ ಎಷ್ಟು 1.2 ಡಿವೈಡೆಡ್ ಬೈ ಸ್ಮಾಲ್ ಡಿ 0.8 ಮಿಲಿಮೀಟರ್. ಅಲ್ಲಿ x2 ಕಮ್ಸ್ ಔಟ್ ಟು ಬಿ ಅಗೈನ್ 2.52 ಮಿಲಿಮೀಟರ್ ಬರುತ್ತೆ. ಬರ್ಲೇ ಬೇಕು, ನಾವು ಹಂಗಂತಾನೆ ತಗೊಂಡದ್ದು ಬಿಕಾಸ್ x ಸೇಮ್ ತಗೊಂಡಾಗ ತರ ಆಗುವಂಥದ್ದು. ಸೊ 2.52 ಮಿಲಿಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದರ ವೇವ್ ಲೆಂತ್ ಇಂದ ಬರ್ತಕ್ಕಂಥ ಫ್ರಿಂಜಸ್ ಅದರ ವೇವ್ ಲೆಂತ್ ಇಂದ ಬರ್ತಕ್ಕಂಥ ಫ್ರಿಂಜಸ್ ಏನಾಗಿರುತ್ತೆ ಕೋಇನ್ಸೈಡ್ ಆಗಿರುತ್ತೆ ಅಂತ. ಓಕೆ, ಹೋಪ್ ನಿಮ್ಗೆ ಇದು ಗೊತ್ತಾಗಿದೆ ಅನ್ಕೊಂಡಿದ್ದೀನಿ. ನೀವು x1 ಅಥವಾ x2 ಯಾವ್ದಾದ್ರು ಕ್ಯಾಲ್ಕುಲೇಟ್ ಮಾಡಿ, ಇಲ್ಲ ಎರಡನ್ನು ಕ್ಯಾಲ್ಕುಲೇಟ್ ಮಾಡಿ. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್. ನೆಕ್ಸ್ಟ್ ಕ್ವಶನ್. In an Young's double slit experiment,
ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಲಿಟ್ಸ್ ಇಸ್ 0.5 ಮಿಲಿಮೀಟರ್ ಅಂತೆ. ಸೊ ಬರ್ಕೊಳ್ಳೋಣ, ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಲಿಟ್ಸ್ ಏನು ಸ್ಮಾಲ್ ಡಿ is 0.5 millimeter, and when the screen is kept at a distance of 100 centimeter from the slit, ಅಂದ್ರೆ distance between the slit and screen 100 centimeter can be written as 1 meter. ಅಷ್ಟು ದೂರದಲ್ಲಿ ಇಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ? ಡಿಸ್ಟೆನ್ಸ್ ಆಫ್ 9th ಬ್ರೈಟ್ ಫ್ರಿಂಜ್ ಅಂತೆ. ವೆರಿ ಇಂಪಾರ್ಟೆಂಟ್. ಡಿಸ್ಟೆನ್ಸ್ ಆಫ್ 9th ಬ್ರೈಟ್ ಫ್ರಿಂಜ್ ಅಂದ್ರೆ ಏನೇನು 9 ಏನದು ಬ್ರೈಟ್ ಅಂತಾನೆ ಬರ್ಕೊಳ್ಳಿ. ಡಾರ್ಕ್ ಆದ್ರೆ ಫಾರ್ಮುಲಾ ಚೇಂಜ್ ಆಗುತ್ತೆ. ಸೊ ಮೆನ್ಷನ್ ಮಾಡ್ಬೇಕಲ್ಲಿ. ಬ್ರೈಟ್ ಫ್ರಿಂಜ್ ಫ್ರಮ್ ದ ಸೆಂಟರ್ ಈಸ್ 8.1 ಮಿಲಿಮೀಟರ್. ವಾಟ್ ಇಸ್ ದಿಸ್ 8.1 ಮಿಲಿಮೀಟರ್? ಇವಾಗ ತಾನೇ ಬರ್ದೆ. ಡಿಸ್ಟೆನ್ಸ್ ಆಫ್ nth ಫ್ರಿಂಜ್, ಡಿಸ್ಟೆನ್ಸ್ ಆಫ್ nth ಫ್ರಿಂಜ್ ಇಸ್ ಡಿನೋಟೆಡ್ ಬೈ xn. ಹಾಗಾದ್ರೆ ಏನ್ ಕಂಡುಹಿಡಿಬೇಕಂತೆ? ವೇವ್ ಲೆಂತ್ ಆಫ್ ಲೈಟ್ ಯೂಸ್ಡ್. ವೆರಿ ಸಿಂಪಲ್ ಪ್ರಾಬ್ಲಮ್. ಲ್ಯಾಂಬ್ಡಾ ಕಂಡುಹಿಡಿಬೇಕು. ಫಾರ್ ದಿಸ್ ಯೂಸ್ ದ ಫಾರ್ಮುಲಾ ಡಿಸ್ಟೆನ್ಸ್ ಆಫ್ nth ಬ್ರೈಟ್ ಫ್ರಿಂಜ್ ಫ್ರಮ್ ದ ಸೆಂಟರ್, ಫ್ರಮ್ ದ ಸೆಂಟ್ರಲ್ ಬ್ರೈಟ್ ಫ್ರಿಂಜ್ ಏನಿದೆ xn is equal to n lambda d by d ಅಷ್ಟೇ. ಸೊ ನಿಮಗೆ ಬೇಕಾದ ಲ್ಯಾಂಬ್ಡಾ ಅವಾಗ ಏನಾಗುತ್ತೆ? xn into small d divided by n into capital D. ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ. xn ಎಷ್ಟು? 1.8 ಮಿಲಿ, ಸಾರಿ 8.1 1.8, it is 8.1 millimeter into small d 0.5 millimeter divided by n. ಎಷ್ಟನೇ ಫ್ರಿಂಜು? 9ನೇ ಫ್ರಿಂಜ್ ಇಂಟು ಕ್ಯಾಪಿಟಲ್ ಡಿ ಎಷ್ಟು? 1 ಮೀಟರ್. ಅಲ್ಲಿಗೆ ಲ್ಯಾಂಬ್ಡಾ ನಿಮ್ಗೆ ಎಷ್ಟು ಬರುತ್ತೆ ಅಂತಂದ್ರೆ ಕ್ಯಾಲ್ಕುಲೇಟ್ ಯು ಆರ್ ಗೋಯಿಂಗ್ ಟು ಗೆಟ್ 4500 ಬರುತ್ತೆ. 4500 ಆಂಗ್ಸ್ಟ್ರಾಮ್ ಬರುತ್ತೆ. 4500 ಆಂಗ್ಸ್ಟ್ರಾಮ್ is the value of wavelength. Easy question. Next question, same ಅದೇ question. Question number 6. Young's double slit experiment. Slits are separated by 0.6 mm ಅಂತ ಅಂದ್ರೆ ಸ್ಮಾಲ್ ಡಿ 0.6 ಮಿಲಿಮೀಟರ್ ಅಂತೆ. ಆಮೇಲೆ ಸ್ಕ್ರೀನ್ ಈಸ್ ಪ್ಲೇಸ್ಡ್ ಅಟ್ ಎ ಡಿಸ್ಟೆನ್ಸ್ ಆಫ್ 1 ಮೀಟರ್ ಫ್ರಮ್ ದ ಸ್ಲಿಟ್ಸ್. ಸೊ ಹಾಗಾದ್ರೆ ಕ್ಯಾಪಿಟಲ್ ಡಿ ಎಷ್ಟು? 1 ಮೀಟರ್. ಆಮೇಲೆ ಡಿಸ್ಟೆನ್ಸ್ ಬಿಟ್ವೀನ್ ಫಸ್ಟ್ ಡಾರ್ಕ್ ಫ್ರಿಂಜ್ ಅಂಡ್ ದ 4th ಬ್ರೈಟ್ ಫ್ರಿಂಜ್ ಇಸ್ 0.6 ಸೆಂಟಿಮೀಟರ್ ಅಂತ. ಇಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು. ಫಸ್ಟ್ ಡಾರ್ಕ್ ಅಂತ, ಫಸ್ಟ್ ಡಾರ್ಕ್ ಅಂದ್ರೆ ಕೆನೆಟಿಕ್ n1 ಎಂತ ಫ್ರಿಂಜ್ ಇದು? ವೆರಿ ಕೇರ್ಫುಲ್ ಆಗಿರ್ಬೇಕು. ಡಾರ್ಕ್ ಫ್ರಿಂಜ್ ಇದು. ಆಮೇಲೆ 4th ಬ್ರೈಟ್ ಫ್ರಿಂಜ್ ಕೆನೆಟಿಕ್ n2 ಇದೇನಿದು? ಬ್ರೈಟ್ ಫ್ರಿಂಜ್. ಯಾಕಂದ್ರೆ ಎರಡಕ್ಕೂ ಫಾರ್ಮುಲಾ ಬೇರೆ ಬೇರೆ ಬರ್ತದೆ ಅದಕ್ಕೆ. ಸೊ 0.6 ಸೆಂಟಿಮೀಟರ್ ಅಂತ. ಇಲ್ಲಿಗೆ 0.6 ಸೆಂಟಿಮೀಟರ್. ಇದನ್ನ ಏನಂತ ಬರ್ಕೊಳ್ಳೋಣ ಅಂತಂದ್ರೆ ನೋಡ್ರಿ, ಇದಕ್ಕೆ ಫಾರ್ಮುಲಾ ಬರ್ಕೊಂಡ್ ಬಿಡ್ತೀನಿ ಫಸ್ಟ್. ಆಮೇಲೆ ಅಲ್ಲಿ ಏನ್ ಬರ್ಕೊಳ್ಳೋಣ ನೋಡೋಣ. ಏನ್ ಕಂಡುಹಿಡಿಬೇಕಂತೆ? ವೇವ್ ಲೆಂತ್ ಆಫ್ ಲೈಟ್ ಯೂಸ್ಡ್. ಹಾಗಾದ್ರೆ ಲ್ಯಾಂಬ್ಡಾ ಎಷ್ಟು ಅಂತ ಇಲ್ಲಿ ನಾವು ಡಯಾಗ್ರಾಮ್ ಬರೆದ್ರೆ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಕಾಣುತ್ತಾ? ಓಕೆ, ಇಲ್ಲೇನಾಗುತ್ತೆ? ಸೆಂಟ್ರಲ್ ಬ್ರೈಟ್ ಫ್ರಿಂಜ್, ಸೆಂಟ್ರಲ್ ಮ್ಯಾಕ್ಸಿಮಾ, ಆಮೇಲೆ ಬ್ರೈಟ್ ಡಾರ್ಕ್ ಫ್ರಿಂಜಸ್ ಬರ್ತಾ ಹೋಗುತ್ತೆ. ಇಲ್ಲಿ ಅವ್ರೇನ್ ಕೊಟ್ಟಿದಾರೆ ಅಂದ್ರೆ ಫಸ್ಟ್ ಡಾರ್ಕ್ ಇನ್ನು ಮತ್ತೆ 4th ಬ್ರೈಟ್ 1 2 3 4th ಬ್ರೈಟ್ ಮಧ್ಯೆ ಇರ್ತಕ್ಕಂತ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಸೊ ಕೆನೆಟಿಕ್ x1 by x4 minus x1 0.6 ಅಂತ ಕೊಟ್ಟಿದ್ದಾರೆ. ಬಟ್ ವಾಟ್ ಈಸ್ x4 ಅಂಡ್ ವಾಟ್ ಈಸ್ x1? ಎರಡು ಸೇಮ್ ಅಲ್ಲ, ಎರಡು ಬೇರೆ ಬೇರೆ. x1 ಮತ್ತೆ x4 ಬರ್ಕೊಂಡ್ ಬೇಡ. ಏನು? ಡಿಸ್ಟೆನ್ಸ್ ಆಫ್ nth ಡಾರ್ಕ್ ಫ್ರಿಂಜ್, ಡಿಸ್ಟೆನ್ಸ್ ಆಫ್ nth ಡಾರ್ಕ್ ಫ್ರಿಂಜೇ ಬೇರೆ ಫಾರ್ಮುಲಾ, ಬ್ರೈಟ್ ಫ್ರಿಂಜೇ ಬೇರೆ ಇರುತ್ತೆ. ಸೊ ಡಾರ್ಕ್ ಬರ್ಕೋಣ xn 2n ಪ್ಲಸ್ 1 ಬರ್ಕೊಳಕ್ ಹೋಗ್ಬೇಡ್ರಿ, ಇಂಟರ್ಫರೆನ್ಸ್ ಅಲ್ಲಿ -1 ಬರ್ಕೊಳ್ಳಿ. ಲ್ಯಾಂಬ್ಡಾ ಡಿ ಬೈ 2d. ಸೊ ಅಲ್ಲಿಗೆ ನಮಗೆ ಬೇಕಾದ್ರೆ x1 ತಾನೆ. x1 is ಅಲ್ಲಿಗೆ 2 into n 1 ಹಾಕಿ -1 into ಲ್ಯಾಂಬ್ಡಾ ಡಿ ಬೈ 2d. ಅಲ್ಲಿಗೆ ಏನಾಗುತ್ತೆ? x1 2 - 1 into ಲ್ಯಾಂಬ್ಡಾ ಡಿ ಬೈ 2d ಆಗುತ್ತಾ? ಅದೇ ತರ ಡಿಸ್ಟೆನ್ಸ್ ಆಫ್ nth ಬ್ರೈಟ್ ಫ್ರಿಂಜ್ ಏನು? nth ಬ್ರೈಟ್ ಫ್ರಿಂಜ್ xn is equal to n lambda d by d. ನಿಮಗೆ ಬೇಕಾದ್ರೆ x4 ಅಲ್ವಾ? ಅಲ್ಲಿಗೆ 4 lambda d by d. ಈಗ ಅವ್ರೇನ್ ಕೊಟ್ಟಿದ್ದಾರೆ? x4 minus x1 ಕೊಟ್ಟಿದ್ದಾರೆ, ಅದನ್ನ ಬರ್ಕೋಣ. ಸೊ ಗಿವನ್ x4 minus x1 is equal to ಎಷ್ಟು? 0.6 centimeter. So x4 is how much? 4 lambda d by d minus ಇದೆಷ್ಟು? lambda d by d by 2d is equal to 0.6 centimeter. ಓಕೆ, ಸೊ ಇಲ್ಲಿ ಒಂದ್ ಕೆಲಸ ಮಾಡೋಣ, ಇದನ್ನ ಹಿಂಗ್ ಬರ್ಕೊಂಡ್ ಬೇಡ, ಆಮೇಲೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ ಬೇಟ. x4 minus x1. What is x4? 4 lambda d by d minus what is x1? Lambda d by 2d.
ಸೊ x4 minus x1 is equal to lambda d by d ಕಾಮನ್ ಬರುತ್ತೆ, ಉಳಿಯೋದೇನು 4 minus 1 by 2. ಸೊ x4 minus x1 is equal to lambda d by d ಇಂಟು ಇದೇನಾಗುತ್ತೆ 7 by 2 ಆಗುತ್ತೆ. ಈಗ ನಿಮಗೆ ಬೇಕಾರದೇನು ಇಲ್ಲಿ ಲ್ಯಾಂಬ್ಡಾನೆಲ್ಲ ಉಳಿಸ್ಕೊಳ್ಳಿ, ಉಳಿದಿದ್ದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೊ ಲ್ಯಾಂಬ್ಡಾ ಏನಾಗುತ್ತೆ x4 minus x1 ಇಂಟು ಸ್ಮಾಲ್ d ಇಂಟು 2 by 7 divided by ಕ್ಯಾಪಿಟಲ್ ಡಿ ಆಗುತ್ತಾ, ಸರಿ ಇದೆಯಾ? ಸೊ ಅಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿ. ವಾಟ್ ಈಸ್ x4 minus x1 0.6 mm ಇಂಟು ಸ್ಮಾಲ್ ಡಿ 0.6, ಅದು ಕೂಡ 0.6 ಮಿಲಿಮೀಟರ್ ಇಂಟು 2 by 7 ಡಿವೈಡೆಡ್ ಬೈ ಕ್ಯಾಪಿಟಲ್ ಡಿ ಎಷ್ಟು 1 ಮೀಟರ್ 1. ಸೊ ನಿಮಗೆ ಲ್ಯಾಂಬ್ಡಾನ ಕ್ಯಾಲ್ಕುಲೇಟ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ 1028.5 ಇಂಟು 10⁻³ ಮೀಟರ್ ಬರುತ್ತೆ. ಅಂಡ್ ದಿಸ್ ಇಸ್ ದ ವೇವ್ ಲೆಂತ್ ಆಫ್ ಲೈಟ್ ಯೂಸ್ಡ್. ದ ವೇವ್ ಲೆಂತ್ 1028.5 millimeter is the wavelength of light used. Okay, hope ನಿಮಗೆ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್, ಇನ್ ಎನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಲಿಟ್ಸ್ ಇಸ್ 1 mm. ಬಹಳ ಸಿಂಪಲ್ ಇದೆ. ಡಿ ಇಸ್ ಎಷ್ಟು 1 millimeter and then screen is kept at a distance of 1.2 meter from the slits. ಅಂತಂದ್ರೆ ಸ್ಕ್ರೀನಿನ ಡಿಸ್ಟೆನ್ಸ್ ಸ್ಲಿಟ್ಸ್ ಇಂದ 1.2 ಮೀಟರ್. ಆಮೇಲೆ ವೇವ್ ಲೆಂತ್ ಆಫ್ ಲೈಟ್ ಯೂಸ್ ಇಸ್ 600 ನ್ಯಾನೋಮೀಟರ್. ವೇವ್ ಲೆಂತ್ ಕೊಟ್ಬಿಟ್ಟಿದ್ದಾರೆ 600 ನ್ಯಾನೋಮೀಟರ್. ಫೈಂಡ್ ದ ಪೊಸಿಷನ್ ಆಫ್ ಫಿಫ್ತ್ ಬ್ರೈಟ್ ಫ್ರಿಂಜ್. ಫೈಂಡ್ ದ ಪೊಸಿಷನ್ಸ್ ಆಫ್ ಫಿಫ್ತ್ ಬ್ರೈಟ್ ಅಂಡ್ ಥರ್ಡ್ ಡಾರ್ಕ್. ಅಂದ್ರೆ ಎರಡದು ಬೇರೆ ಬೇರೆ ಪ್ರಾಬ್ಲಮ್. ಎರಡಿದಲ್ಲಿ ಒಂದು ಫಿಫ್ತ್ ಬ್ರೈಟ್ ಕಂಡುಹಿಡಿಬೇಕು. ಕೆನ್ ಐ ಟೇಕ್ N1 5 ಬ್ರೈಟ್ ಫ್ರಿಂಜ್. ಹಾಗೆ ಇನ್ನೊಂದು ಪ್ರಾಬ್ಲಮ್ ಅಂಡ್ N2 ಥರ್ಡ್ ಡಾರ್ಕ್ ಫ್ರಿಂಜ್ ನ ಡಿಸ್ಟೆನ್ಸ್ ಕಂಡುಹಿಡಿಬೇಕು. ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಅಂದ್ರೆ XN. ಈಗ ಫಸ್ಟ್ ಏನ್ ಮಾಡೋಣ, ಫಾರ್ nth ಬ್ರೈಟ್ ಫ್ರಿಂಜ್ ತಗೋಣ. ಡಿಸ್ಟೆನ್ಸ್ ಆಫ್ nth ಬ್ರೈಟ್ ಫ್ರಿಂಜ್ ಫ್ರಮ್ ದ ಸೆಂಟರ್ is given by XN. N lambda d by XN is equal to N is how much 5 lambda 600 nanometer into capital D ಬರ್ಕೊಂಡಿದೀವಾ 1.2 divided by small d ಬರ್ಕೊಂಡಿದೀವಾ 1 millimeter. ಅಲ್ಲಿ XN ಎಷ್ಟಾಗುತ್ತೆ 36. ಓಕೆ, ಸೊ ಅರೌಂಡ್ 3600 ಇಂಟು 10⁻⁻6 ಬರುತ್ತೆ, ಅಥವಾ 3.6 millimeter ಬರುತ್ತೆ. ಸೊ ದಿಸ್ ಇಸ್ ದ ಡಿಸ್ಟೆನ್ಸ್ ಆಫ್ nth ಬ್ರೈಟ್ ಫ್ರಿಂಜ್. ಹಾಗೆ ಫಾರ್ nth ಡಾರ್ಕ್ ಫ್ರಿಂಜ್ ನೋಡೋಣ. ಫಾರ್ nth ಡಾರ್ಕ್ ಫ್ರಿಂಜ್ ಫಾರ್ಮುಲಾ ಏನು, ಡಿಸ್ಟೆನ್ಸ್ ಆಫ್ nth ಡಾರ್ಕ್ ಫ್ರಿಂಜ್ 2n - 1 ಇಂಟು ಲ್ಯಾಂಬ್ಡಾ ಡಿ ಬೈ 2d ಹಾಕ್ಬೇಕು. ಡಿ ಹಾಕ್ಬಿಟ್ರೆ ಮಿಸ್ ಆಗಿ. ಸೊ 2n ಎಷ್ಟು n ಎಷ್ಟು ಥರ್ಡ್ ಡಾರ್ಕ್ ಅಂತ ಬರ್ಕೊಂಡು ನೋಡಿಲಿ. ಥರ್ಡ್ ಡಾರ್ಕ್ ಅಲ್ಲಿಗೆ 6 ಆಗುತ್ತಾ, 3 2 6 -1 ಎಷ್ಟಾಗುತ್ತೆ, ಇದು 5 ಆಗುತ್ತೆ. ಇಂಟು ಲ್ಯಾಂಬ್ಡಾ ಡಿ ಬೈ ಲ್ಯಾಂಬ್ಡಾ ಸಬ್ಸ್ಟಿಟ್ಯೂಟ್ ಮಾಡ್ಬೇಡ. ಸೊ ಲ್ಯಾಂಬ್ಡಾ 600 ನ್ಯಾನೋ ಇಂಟು ಕ್ಯಾಪಿಟಲ್ ಡಿ 1.2 ಡಿವೈಡೆಡ್ ಬೈ 2 ಹಾಗೆ ಇರಲಿ ಇಂಟು ಸ್ಮಾಲ್ ಡಿ 1 millimeter. ಸೊ ನಿಮ್ಗೆ XN ಎಷ್ಟು ಬರುತ್ತೆ ಅಂತಂದ್ರೆ ಡಾರ್ಕ್ ಫ್ರಿಂಜ್ ತಗೊಂಡ್ರೆ you are going to get 1.8 millimeter if you calculate it. Okay, so this is the answer. Can we take next question? Question number 8. In an Young's double slit experiment, slits are separated by 0.15 mm and screen is placed at 1 meter away from the slits. And again the same data, same, everything is same. So D small d 0.15 millimeter ante, capital D 1 meter ante. ಆಮೇಲೆ ಏನ್ ಕೊಟ್ಟಿದ್ದಾರೆ ನೋಡೋಣ. ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟ್ರಲ್ ಬ್ರೈಟ್ ಫ್ರಿಂಜ್ ಅಂಡ್ ದ ಫಿಫ್ತ್ ಡಾರ್ಕ್ ಫ್ರಿಂಜ್ ಈಸ್ 1.35 ಸೆಂಟಿಮೀಟರ್. ಅಂದ್ರೆ ಎಷ್ಟನೇ ಫ್ರಿಂಜ್ ಇದು, ಫಿಫ್ತ್ ಡಾರ್ಕ್. ಹಂಗೆ ಬರ್ಕೋಣ, n is equal to 5 ಡಾರ್ಕ್ ಅಂತಾನೆ ಬರ್ಕೊಳ್ಳಿ, ಇಲ್ಲಾಂದ್ರೆ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಮರ್ತು ಬಿಡ್ತೀರಾ. ಸೊ ಎಷ್ಟಿದೆಯಂತೆ, XN ಕೊಟ್ಟಿದ್ದಾನೆ. ಡಿಸ್ಟೆನ್ಸ್ ಆಫ್ nth ಡಾರ್ಕ್ ಫ್ರಿಂಜ್ 1.35 ಸೆಂಟಿಮೀಟರ್ ಇದೆಯಂತೆ. ನಾವೇನ್ ಕಂಡುಹಿಡಿಬೇಕಂತೆ, ಕ್ಯಾಲ್ಕುಲೇಟ್ ದ ವೇವ್ ಲೆಂತ್ ಆಫ್ ಲೈಟ್ ಯೂಸ್ಡ್. ಹಾಗಾದ್ರೆ ವೇವ್ ಲೆಂತ್ ಎಷ್ಟಿರುತ್ತೆ ಅಂತ ಕಂಡುಹಿಡಿಬೇಕು. ಅದ್ರ ಜೊತೆಗೆ ಇನ್ನೇನ್ ಕಂಡುಹಿಡಿಬೇಕು, ವಾಟ್ ವಿಲ್ ಬಿ ದ ಡಿಸ್ಟೆನ್ಸ್ ಆಫ್ ಫಿಫ್ತ್ ಡಾರ್ಕ್ ಫ್ರಿಂಜ್. ಮತ್ ಇನ್ನೊಂದು ಕ್ವಶನ್ ಇದೆ, ಇಲ್ಲಿ ಬರ್ಕೊಂಡ್ಬೇಡ. n is equal to 5 ಡಾರ್ಕ್ ಫ್ರಿಂಜ್ ಕಂಡುಹಿಡಿಬೇಕು. ಫಿಫ್ತ್ ಡಾರ್ಕ್, ಇಲ್ಲೂ ಫಿಫ್ತ್ ಡಾರ್ಕ್ ಕೊಟ್ಟಿದ್ದಾರೆ, ಆದ್ರೆ ಏನ್ ಚೇಂಜಸ್ ಮಾಡಿದಾರೆ ನೋಡೋಣ. ಇಫ್ ಏನಾದ್ರೂ ವೇವ್ ಲೆಂತ್ ಆಫ್ ಲೈಟ್ ಈಸ್ ಇನ್ಕ್ರೀಸ್ಡ್ ಬೈ 20%, ಅಂದ್ರೆ ಕೆನೆಟಿಕ್ ಇನಿಷಿಯಲ್ ವೇವ್ ಲೆಂತ್ ಲ್ಯಾಂಬ್ಡಾ 1. ಈಗ ವೇವ್ ಲೆಂತ್ ನ ಚೇಂಜ್ ಮಾಡ್ಬಿಟ್ಟಿದ್ದಾರೆ,
ಅವಾಗ ಅದೇ ಫಿಫ್ತ್ ಡಾರ್ಕ್ ಅಲ್ಲೇ ಬರೋದಿಲ್ಲ, ಬೇರೆ ಜಾಗದಲ್ಲಿ ಬರುತ್ತೆ. ಎಷ್ಟು ಮಾಡಿದಾರೆ ವೇವ್ ಲೆಂತ್ ಅನ್ನ, ಲ್ಯಾಂಬ್ಡಾ 2 ಈಸ್ ಇನ್ಕ್ರೀಸ್ ಬೈ 20% ಅಂತಂದ್ರೆ ಅಲ್ಲಿ ಏನಾಗುತ್ತೆ 120% ಅಂದ್ರೆ ಕೆನ್ ಐ ರೈಟ್ ಲೈಕ್ ದಿಸ್, ಲ್ಯಾಂಬ್ಡಾ 1 ಪ್ಲಸ್ 20% ಆಫ್ ಲ್ಯಾಂಬ್ಡಾ 1. ಇನ್ಕ್ರೀಸ್ ಅಂದ್ರೆ 20% ಜಾಸ್ತಿ ಅಂದ್ರೆ 100% ಪ್ಲಸ್ 20%, ಇಟ್ ವುಡ್ ಬಿ 120% ಆಫ್ ಲ್ಯಾಂಬ್ಡಾ 1 ಇರುತ್ತೆ ಆಫ್ ದ ಇನಿಷಿಯಲ್ ವ್ಯಾಲ್ಯೂ ಫಾರ್ ದ ಸೇಮ್ ಸೆಟಪ್ ಅಂತ. ಸೇಮ್ ಸೆಟಪ್ ಅಂತಂದ್ರೆ ಸ್ಮಾಲ್ ಡಿ ಮತ್ತೆ ಕ್ಯಾಪಿಟಲ್ ಡಿ ಸೇಮ್ ಇರುತ್ತೆ, ವೇವ್ ಲೆಂತ್ ಮಾತ್ರ ಇನ್ಕ್ರೀಸ್ ಮಾಡಿದ್ರೆ. ಹಾಗಾಗಿ ಡಿಸ್ಟೆನ್ಸ್ ಏನಾಗುತ್ತೆ ನೋಡೋಣ. ಸೊ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್, ಸೊ ಫಸ್ಟ್ ವೇವ್ ಲೆಂತ್ ಕ್ಯಾಲ್ಕುಲೇಟ್ ಮಾಡೋಣ ಈ ಒಂದು ಡೇಟಾಗೆ. ಸೊ ಫಾರ್ಮುಲಾ ಏನು, ಡಿಸ್ಟೆನ್ಸ್ ಆಫ್ ಎಂತ್ ಡಾರ್ಕ್, ಡಿಸ್ಟೆನ್ಸ್ ಆಫ್ ಎಂತ್ ಡಾರ್ಕ್ ಫ್ರಿಂಜ್ ಫಾರ್ಮುಲಾ ನಮಗೆ ಗೊತ್ತಿದೆ, xn is equal to 2n minus 1 lambda d by 2d. ಈಗ xn is equal to 2 ಆಗಿರ್ಲಿ, n ಎಷ್ಟು ಫಿಫ್ತ್ ಡಾರ್ಕ್ ಅಲ್ಲೋ, ಅಲ್ಲಿಗೆ 5 2 10, 10 minus 1 9 ಆಗುತ್ತೆ, 9 lambda t by 2d ಆಗುತ್ತೆ. ಈಗ ಏನ್ ಮಾಡಿ ಎಲ್ಲವನ್ನು ರಿರೇಟ್ ಮಾಡ್ಕೊಳ್ಳಿ. ಫಾರ್ ಲ್ಯಾಂಬ್ಡಾ, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಏನಾಗುತ್ತೆ xn ಇಂಟು 2d ಕ್ರಾಸ್ ಮಲ್ಟಿಪ್ಲೈ ಮಾಡಿ ಡಿವೈಡೆಡ್ ಬೈ 9 ಕ್ಯಾಪಿಟಲ್ ಡಿ. ಸೊ ಲ್ಯಾಂಬ್ಡಾ ಕೆನ್ ಐ ಟೇಕ್ ಲ್ಯಾಂಬ್ಡಾ 1, xn ಎಷ್ಟು ಕೊಟ್ಬಿಡಿದಾರೆ ನೋಡಿ, 1.35 ಸೆಂಟಿಮೀಟರ್ ದೂರದಲ್ಲಿ ಬಂದಿದೆ ಅಂತ. 1.35 ಇಂಟು 10⁻⁻² ಇಂಟು 2 ಇಂಟು ಸ್ಮಾಲ್ ಡಿ 0.15 ಮಿಲಿಮೀಟರ್ ಡಿವೈಡೆಡ್ ಬೈ 9 ಇಂಟು ಕ್ಯಾಪಿಟಲ್ ಡಿ ಇಸ್ 1. ಅಲ್ಲಿಗೆ ಲ್ಯಾಂಬ್ಡಾ 1 ಎಷ್ಟು ಬರುತ್ತೆ ನಮಗೆ, ಲೆಂತ್ ಆಫ್ ಲೈಟ್ ಯೂಸ್ಡ್ 4500 ಬರುತ್ತೆ, 4500 ಆಂಗ್ಸ್ಟ್ರಾಮ್ ಬರುತ್ತೆ. ಸೊ ದಿಸ್ ಇಸ್ ದ ವೇವ್ ಲೆಂತ್ ಆಫ್ ಲೈಟ್ ಯೂಸ್ಡ್ ಇನಿಷಿಯಲಿ. ಈಗ ಸೆಕೆಂಡ್ ಒನ್, ಅದೇ ಫಿಫ್ತ್ ಡಾರ್ಕ್ ಎಲ್ಲಿ ಬರುತ್ತೆ ಅಂತ ಕಂಡುಹಿಡಿಬೇಕು, xn. ಬಟ್ ಇಲ್ಲಿ ವೇವ್ ಲೆಂತ್ ಏನಾಗಿದೆ ಚೇಂಜ್ ಆಗಿದೆ, ಅದಕ್ಕೆ ಸೇಮ್ ಫಾರ್ಮುಲಾ ಬರ್ಕೊಳ್ಳೋಣ, ಲ್ಯಾಂಬ್ಡಾ 2 ಕ್ಯಾಪಿಟಲ್ ಡಿ ಬೈ ಸ್ಮಾಲ್ ಡಿ. ಸೊ xn is equal to again n will be ಸೇಮ್ ಫಿಫ್ತ್ ಡಾರ್ಕ್, ಅಲ್ಲಿಗೆ ಏನಾಗುತ್ತೆ 10 - 9 ಆಗುತ್ತಾ ಇಂಟು ಲ್ಯಾಂಬ್ಡಾ 2. ಫಸ್ಟ್ ಲ್ಯಾಂಬ್ಡಾ 2 ಕಂಡು ಹಿಡ್ಕೊಳಪ್ಪ, ಲ್ಯಾಂಬ್ಡಾ 2 is equal to ಲ್ಯಾಂಬ್ಡಾ 1 ಎಷ್ಟು 4500 ಆಂಗ್ಸ್ಟ್ರಾಮ್ ಪ್ಲಸ್ 20% ಆಫ್ ಲ್ಯಾಂಬ್ಡಾ 1 ಅಂದ್ರೆ 4500 ಆಂಗ್ಸ್ಟ್ರಾಮ್ ಇಂಟು 0.2. ಅಲ್ಲಿಗೆ ಲ್ಯಾಂಬ್ಡಾ 2 ಎಷ್ಟಾಗುತ್ತೆ, ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಯು ಆರ್ ಗೋಯಿಂಗ್ ಟು ಗೆಟ್ 5400 ಆಂಗ್ಸ್ಟ್ರಾಮ್ ಆಗುತ್ತೆ. ಸೊ ದಿಸ್ ಇಸ್ ದ ವೇವ್ ಲೆಂತ್ ನಾವು. ಓಕೆ, ಹಾಗಾದ್ರೆ ಲ್ಯಾಂಬ್ಡಾ 2 ಜಾಗದಲ್ಲಿ ಎಷ್ಟು ಹಾಕೊಳ್ಳೋಣ, 5400 ಆಂಗ್ಸ್ಟ್ರಾಮ್ ಟು 10⁻⁻10 ಇಂಟು ಕ್ಯಾಪಿಟಲ್ ಡಿ ಅಷ್ಟೇ ಇರುತ್ತೆ 1 ಡಿವೈಡೆಡ್ ಬೈ ಸ್ಮಾಲ್ ಡಿ, ಇದು 2d ಬರ್ಬೇಕಲ್ವಾ, 2 ಇಂಟು ಸ್ಮಾಲ್ ಡಿ 0.15 ಇಂಟು 10⁻⁻3. ಅಲ್ಲಿಗೆ xn ಇವಾಗ ಪ್ರೆಸೆಂಟ್ ಡಿಸ್ಟೆನ್ಸ್ 1.62 ಸೆಂಟಿಮೀಟರ್. ಸೊ ದಿಸ್ ಇಸ್ ದ ನ್ಯೂ ಡಿಸ್ಟೆನ್ಸ್. ಮುಂಚೆ ಎಷ್ಟಿತ್ತು 1.35 ಇತ್ತು, ಇವಾಗ 1.62. ಆಬ್ವಿಯಸ್ಲಿ ಯಾಕೆಂದ್ರೆ ವೇವ್ ಲೆಂತ್ ಜಾಸ್ತಿ ಮಾಡಿದಾಗ ಫ್ರಿಂಜ್ ನ ವಿಡ್ತ್ ಜಾಸ್ತಿ ಆಗುತ್ತೆ, ಅವಾಗ ಅದೇ ಫಿಫ್ತ್ ಫ್ರಿಂಜ್ ಸ್ವಲ್ಪ ಮೇಲಕ್ಕೆ ಹೋಗಿ ಕೂತ್ಕೊಳ್ಳುತ್ತಾ. ಹಾಗಾಗಿ 1.62 centimeter is the answer. The new distance of the fifth dark fringe. Next, I think the last question of this chapter. ಏನಿದೆ ನೋಡೋಣ. Okay. In an Young's double slit experiment, again the same Young's double slit experiment ಮೇಲೆ question. ಇಲ್ಲಿ slits are separated by a distance of 0.5 millimeter and the screen is at a distance of 1.2 meter from the slit. ಹಾಗಾದ್ರೆ ಸ್ಮಾಲ್ ಡಿ ಕೊಟ್ಟಿದ್ದಾರೆ 0.5 millimeter, capital D 1.2 meter. ಕ್ವಶನ್ ಏನು, ಇಫ್ ದ 9th ಬ್ರೈಟ್ ಫ್ರಿಂಜ್ ಅಂತ. ಹಾಗಾದ್ರೆ ಇಲ್ಲಿ ಬರ್ಕೋಣ n is equal to 9. ಎಂತದಿದು ಬ್ರೈಟ್ ಫ್ರಿಂಜ್ ಫಾರ್ಮ್ ಆಗಿದೆ ಅಂತ. ಎಲ್ಲಿ ಫಾರ್ಮ್ ಆಗಿದೆ, ಫ್ರಮ್ ದ ಸೆಂಟರ್ ಈಸ್ ಅಟ್ ಎ ಡಿಸ್ಟೆನ್ಸ್ ಆಫ್ 1.3 ಸೆಂಟಿಮೀಟರ್. ಹಾಗಾದ್ರೆ xn ಕೊಟ್ಟಿದ್ದಾನೆ, ಬ್ರೈಟ್ ಫ್ರಿಂಜ್ 1.3 ಸೆಂಟಿಮೀಟರ್ ದೂರದಲ್ಲಿ ಫಾರ್ಮ್ ಆಗಿದೆ ಅಂತೆ. ಏನ್ ಕಂಡುಹಿಡಿಬೇಕಂತೆ, ಕ್ಯಾಲ್ಕುಲೇಟ್ ದ ವೇವ್ ಲೆಂತ್ ಆಫ್ ಲೈಟ್ ಯೂಸ್ಡ್. ಅಗೇನ್ ದ ಸೇಮ್ ಯೂಶುವಲ್ ಕ್ವಶನ್, ಲ್ಯಾಂಬ್ಡಾ ಕಂಡುಹಿಡಿಬೇಕು. ಅದ್ರ ಜೊತೆ ಇನ್ನೊಂದು ಏನೋ ಸಬ್ ಕ್ವಶನ್ ಕೊಟ್ಟಿದ್ದಾನೆ, ಆಲ್ಸೋ ಕ್ಯಾಲ್ಕುಲೇಟ್ ದ ಡಿಸ್ಟೆನ್ಸ್ ಆಫ್ ಫಿಫ್ತ್ ಡಾರ್ಕ್ ಫ್ರಿಂಜ್ ಫ್ರಮ್ ದ ಸೆಂಟರ್. ಸೊ ಹಾಗಾಗಿ ಇಲ್ಲಿ n is equal to 5, ಇದ್ರದ್ದು ಡಾರ್ಕ್ ಫ್ರಿಂಜಿನ ಡಿಸ್ಟೆನ್ಸ್ ಕಂಡುಹಿಡಿಬೇಕು. ಇದು ಆಮೇಲೆ ಕ್ಯಾಲ್ಕುಲೇಟ್ ಮಾಡೋಣ, ಫಸ್ಟ್ ವೇವ್ ಲೆಂತ್ ಕ್ಯಾಲ್ಕುಲೇಟ್ ಮಾಡೋಣ. ಫಾರ್ ದಟ್ use the formula, distance of nth right fringe from the center is xn. xn is equal to n lambda d by d. ನೀವು ಬೇಕಾದ್ರೆ ಲ್ಯಾಂಬ್ಡಾ ರೀರೈಟ್ ಮಾಡ್ಕೊಳ್ಳಿ, xn into small d divided by n into capital D. So lambda is equal to, what is xn here, 1.3 centimeter into small d 0.5 millimeter divided by n ಎಷ್ಟು
ಬ್ರೈಟ್ ನೈನ್ತ್ ಫ್ರಿಂಜ್ 9 ಇಂಟು ಕ್ಯಾಪಿಟಲ್ ಡಿ 1.2 ಮೀಟರ್. ಸೊ ಲ್ಯಾಂಬ್ಡಾ ಎಷ್ಟು ಬರುತ್ತೆ ನಿಮ್ಗೆ ಅಂದ್ರೆ 6018 ಆಂಗ್ಸ್ಟ್ರಾಮ್ ಬರುತ್ತೆ. 6018 ಆಂಗ್ಸ್ಟ್ರಾಮ್ ಇಸ್ ದ ವೇವ್ ಲೆಂತ್ ಆಫ್ ಲೈಟ್ ಯೂಸ್ಡ್. ನೆಕ್ಸ್ಟ್ ಕ್ವಶನ್ ಏನು, ಅದೇ ವೇವ್ ಲೆಂತ್ ಗೆ ಡಿಸ್ಟೆನ್ಸ್ ಆಫ್ ಎಂತ್ ಡಾರ್ಕ್ ಫ್ರಿಂಜ್ ಕಂಡುಹಿಡಿಬೇಕು. ಡಿಸ್ಟೆನ್ಸ್ ಆಫ್ ಎಂತ್ ಯಾವುದು, ಫಿಫ್ತ್ ಡಾರ್ಕ್ ಫ್ರಿಂಜ್ ಕಂಡುಹಿಡಿಬೇಕು. ಅಲ್ಲಿಗೆ ಸೇಮ್ ಫಾರ್ಮುಲಾ, ಸಾರಿ xn 2n minus 1 into lambda d by 2d. xn ಕಂಡುಹಿಡಿಬೇಕು. 2n n ಅಂದ್ರೆ ಎಷ್ಟು 5, ಅಲ್ಲಿಗೆ ದಟ್ ಇಸ್ 10 minus 1 9 into lambda d by 2d ಆಗುತ್ತೆ. ಸಬ್ಸ್ಟಿಟ್ಯೂಟ್ ಮಾಡಿ 9 into lambda 6018 into 10 raised to minus 10 into capital D 1.2 divided by 2 into small d 0.5 milli. xn ಎಷ್ಟು ಬರುತ್ತೆ ಅಂದ್ರೆ 6.499 millimeter ಬರುತ್ತೆ. ಸೊ ದಿಸ್ ಇಸ್ ದ ಡಿಸ್ಟೆನ್ಸ್ ಆಫ್ ಫಿಫ್ತ್ ಡಾರ್ಕ್ ಫ್ರಿಂಜ್. ಸೊ ಇಲ್ಲಿಗೆ ವೇವ್ ಆಪ್ಟಿಕ್ಸ್ ಕಂಪ್ಲೀಟ್ ಆಗುತ್ತೆ. ಹೋಪ್ ನಿಮ್ಗೆ ಎಲ್ಲಾ ಕ್ವಶನ್ಸ್ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ. ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೋರ್ಡ್ ಎಕ್ಸಾಮ್ಸ್ ತುಂಬಾ ಹತ್ರ ಇದೆ, ಸೊ ರಿವಿಷನ್ ಕ್ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ವಿಡಿಯೋನ ವಾಚ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋಸ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡೋಣ, ಡ್ಯುಯಲ್ ನೇಚರ್ ತಗೋಣ. ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಅಂಡ್ ರೇಡಿಯೇಷನ್ ತಗೊಂಡು ಅದ್ರದ್ದು ಕ್ವಶನ್ಸ್ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.